ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರೇಮ್ಸಿ ವ್ಲಾಗ್. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ಒಂದು ಗ್ಲಾಸ್ ಉಗುರು ಬೆಚ್ಚನ ನೀರನ್ನ ಕುಡ್ಕೊಂಡು ಆಗ ನಿನ್ನೆ ನೈಟೇ ನೆನೆಸಿಟ್ಟಿರುವಂಥ ಮೆಂತೆ ಕಾಳು ಮತ್ತು ಮೆಂತೆ ಕಾಳಿನ ನೀರನ್ನ ಕುಡಿತಾ ಇದ್ದೀನಿ. ಇದನ್ನ ಕುಡಿಯೋದ್ರಿಂದ ಮೆಂತೆ ಕಾಳನ್ನ ತಿನ್ನೋದ್ರಿಂದ PCOD PCOS ಪ್ರಾಬ್ಲಮ್ ಇರೋರಿಗೆ ಒಂದು ಒಳ್ಳೆ ಡ್ರಿಂಕ್ ಅಂತಾನೆ ಹೇಳ್ಬೋದು. ಅಂಡ್ ನಿಮ್ಗೆ ಏನಾದರೂ ವೇಟ್ ಲಾಸ್ ಮಾಡಬೇಕು ಅನ್ನೋದ್ರೂ ಕೂಡ ಇದನ್ನ ತಿನ್ಬೋದು. ಅದ್ರ ಜೊತೆಗೆ ನಾನು ಇವತ್ತಿಗೆ ಕರಿ ಲೀವ್ಸ್ ತಿಂತಾ ಇದ್ದೀನಿ ಹೇರ್ ಫಾಲ್ ಕಂಟ್ರೋಲ್ಗೋಸ್ಕರ. ಇವತ್ತು ಮಾರ್ನಿಂಗ್ ನಾಷ್ಟಕ್ಕೆ ಒಂದು ಒಳ್ಳೆ ರೆಸಿಪಿ ಅಂದ್ರೆ ಒಂದು ಈಸಿ ರೆಸಿಪಿನ ಮಾಡ್ತಾ ಇದ್ದೀನಿ. ಆಕ್ಚುಲಿ ಶಾಪಲ್ಲಿ ತುಂಬಾ ಕೆಲಸ ಇದೆ, ಸೊ ಹಾಗಾಗಿ ಕ್ವಿಕ್ ಆಗಿ ರೆಡಿ ಆಗದೆ ಉಪ್ಪಿಟ್ಟಲ್ವಾ. ಸೊ ಎಲ್ಲರೂ ನಾರ್ಮಲ್ ಮನೇಲಿ ಮಾಡೋದೇ ಉಪ್ಪಿಟ್ಟು. ಅದೇ ರೀತಿ ನಾನು ಇವತ್ತು ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ. ಅದು ನೀರು ಉಪ್ಪಿಟ್ಟು. ಸುಮಾರು ದಿವಸಗಳೇ ಆಗಿತ್ತು ತಿಂದಲಿಲ್ಲ. ಸೊ ಹಾಗಾಗಿ ಫಸ್ಟ್ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆ, ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ಕೊಂಡು ಇವಾಗ ಕರಿ ಲೀವ್ಸ್ ಮತ್ತೆ ಮೆಣಸಿನಕಾಯಿನ ಹಾಕಿ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೊಂಡೆ. ಉಳ್ಳಾಗಡ್ಡಿ ಹಾಕುವಾಗ ಸ್ವಲ್ಪ ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೊಂಡ್ರೆ ಬೇಗ ಬೇಯುತ್ತೆ. ಅದಾದ್ಮೇಲೆ ಟೊಮೆಟೊನ ಹಾಕಿ ಫ್ರೈ ಮಾಡ್ಕೊಂಡು ನೀರು ಹಾಕಿ ಅದು ಕುದಿಯೋ ಟೈಮಲ್ಲಿ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ಇವಾಗ ರವಾನ ಹಾಕಿ ನೀಟಾಗಿ ತಿರುಗ್ತಾ ಇದ್ದೀನಿ. ತಿರುವಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಉಪ್ಪಿಟ್ಟು ರೆಡಿ. ಇವಾಗ 1 ಪ್ಲೇಟ್ಗೆ ಉಪ್ಪಿಟ್ಟನ್ನ ಹಾಕೊಂಡು 1 ಟೇಬಲ್ ಸ್ಪೂನ್ ತುಪ್ಪನ ಹಾಕೊಂಡು ಅದರ ಜೊತೆಗೆ ಸೈಡಲ್ಲಿ ಕೆಂಪು ಚಟ್ನಿನ ಹಾಕೊಂಡು ತಿಂತಾ ಇದ್ದೆ. ಏನು ಸಖತ್ತಾಗಿತ್ತು ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಇದ್ರ ಜೊತೆಗೆ ನೀರು ಚಟ್ನಿನೂ ಮಾಡ್ತಾರೆ, ಬಟ್ ನಂಗೆ ಟೈಮ್ ಇರಲಿಲ್ಲ ಅಂತ ಮಾಡಿರಲಿಲ್ಲ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.